ಇನ್ವಿಟೇಷನಿಂದ ಬಂದಿತ್ತು ಸರ್ ಫೋನು. ಐ ಡಿ ಕಾರ್ಡ್ ಸಿಕ್ಕಿದೆ, ಆದಿಶೇಷಿ ನಾರಾಯಣ ಅಂತ. ನಿಮ್ದೇನಾ ಅಂತ ಕನ್ಫರ್ಮ್ ಮಾಡೋಕ್ಕೆ ಕೇಳಿದ್ರು. ಧರ್ಮಸ್ಥಳದಲ್ಲಿ ಸಿಕ್ಕಿದೆ, ಈ ಥರ ಬೋರ್ಡೆ ಎಲ್ಲ ತೆಗಿತಾರಲ್ಲ ಅಂಥ ಜಾಗದಲ್ಲಿ ಫಾರೆಸ್ಟಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ನಮ್ದು ಆಧಾರ್ ಕಾರ್ಡ್ ಎಲ್ಲ ನಮ್ಮದೆಲ್ಲ ಕೇಳಿದ್ರು, ಏನು ಎತ್ತ ಅಂತ. ಇರೋ ವಿಷಯ ಹೇಳಿದ್ವಿ, ಹಿಂಗೆ ಹೋಗ್ತಿದ್ದ ಬರ್ತಿದ್ದ ಅಂತ. ಆಮೇಲೆ ಆಧಾರ್ ಕಾರ್ಡ್ ಏನಾರು ಇದ್ದರೆ ಕಳಿಸಿದ್ವಿ ಸರ್. ಆಮೇಲೆ ನಾವು ಐ ಡಿ ಪ್ರೂಫ್ ಕಳಿಸಿ ಸರ್ ನೋಡೋಣ ಅಂತ ಕೇಳಿದ್ವಿ, ಕಳಿಸಿದ್ರು. ಅವನೇ ಅಂತ ಕನ್ಫರ್ಮ್ ಆಯಿತು. ಎಲ್ಲ ಕೇಳ್ತಿದ್ರು, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ಕೇಳಿದ್ರು. ಆಮೇಲೆ ತಿರ್ಗಾ ನಮ್ಮ ಮನೆಯವ್ರಿಗೆ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಹೇಳೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಪೊಲೀಸವ್ರ ಹತ್ರ ನಮ್ಮ ಮನೆಯವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಅವ್ರಿಗೆ ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡೋಕೆ ಇದು ಮಾಡಿದ್ವಿ. ಸಾಯಂಕಾಲ ತನಕ ಗುಬ್ಬಿಯವರು, ಆಮೇಲೆ ಸಾಯಂಕಾಲ ಮೇಲೆ ಇದ್ರವ್ರು ಧರ್ಮಸ್ಥಳದವ್ರು ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಮನೆಯವ್ರು ಮಾತಾಡಿ ಎಲ್ಲ ಆದಮೇಲೆ ಬರಬೇಕು ಅಂತ ಕೇಳಿದ್ರು. ಕರೆದ್ರೆ ಬರ್ತೀರಾ ಅಂದರು. ಸರ್ ಬರ್ತೀವಿ ಅಂತ ಅಂದರು ನಮ್ಮ ಮನೆಯವರು. ನಿನ್ನೆ ಹೋಗ್ಬಿಟ್ಟು ಅವ್ರು ತೋರಿಸಿದ್ನೆಲ್ಲ ಇದು ಮಾಡಿ ನಾವು ಐ ಡಿ ಕಾರ್ಡ್ ತೋರಿಸಿದ್ರು. ಆಮೇಲೆ ಕೆಲವು ಬಟ್ಟೆಗಳು ತೋರಿಸಿದ್ರು. ಅದು ನಾವು ನೋಡ್ದಂಗೆ ಅವನದಲ್ಲ ಅದು. ಅವಾಗ ಅಲ್ಲೇ ಹೋಗಿ ಇಷ್ಟು ವರ್ಷ ಆದಮೇಲೆ ಅದು ಯಾವುದು ಅಂತ ಗೊತ್ತಿಲ್ಲ. ಅದರಿಂದ ಬ್ಯಾಗ್ ಏನಿಲ್ಲ ಸರ್, ಪರ್ಸು ಅಂದ್ರು ಅಷ್ಟೇ. ಪರ್ಸೆಲ್ಲ ಏನು ತೋರಿಸ್ಲಿಲ್ಲ, ಬರೀ ಐ ಡಿ ಕಾರ್ಡ್ ಒಂದು ಬಟ್ಟೆ ಅಷ್ಟೇ ತೋರಿಸಿದ್ರು. ಜಾಗ ಬಟ್ಟೆ ಎಲ್ಲ ಒಂದಲ್ಲ ಅಂತ ತೋರಿಸಿ. ಐ ಡಿ ಕಾರ್ಡ್ ಅವಂದೇ ಸರ್, ಹೌದೇ ಸರ್. ಈಗ ಬಂದರೆ 13 ವರ್ಷ, ಗಾಂಧಿ ಜಯಂತಿ ಬಂದರೆ 13 ವರ್ಷ ಆಗುತ್ತೆ ಸರ್. ಸರ್ ನಾವು ಬೆಳಗ್ಗೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಸರ್, 1 ಗಂಟೆನೂ ಆಗಿತ್ತು. ಅವ್ರು ಸರ್ ಇರಲಿಲ್ಲ, ಎಲ್ಲ ಹೋಗಿದ್ರು, ಬಂದಿರಲಿಲ್ಲ ಅವರು. ಆಮೇಲೆ ಅವ್ರು ಸ್ವಲ್ಪ ಹೊತ್ತು ಕೂತಿದ್ವಿ, ಊಟಕ್ಕೆ ಕಳಿಸಿದ್ರು ಅಲ್ಲೇ ಅವರ ಇದ್ರಾಗೇನೆ ಇದರಲ್ಲಿ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ಕೂತು ಅಷ್ಟೊತ್ತಿಗೆ ಸರ್ ಬಂದು ಆಮೇಲೆ ಕರ್ಕೊಂಡು ಇದು ಮಾಡಿದ್ರು ಸರ್. ಅದೇ ನಿಮ್ಮ ತಮ್ಮ ಅವ್ರದ್ದು DL ಸಿಕ್ಕಿದೆ ಒಂದು, ಅವ್ರು ನಿಮ್ಮ ತಮ್ಮವ್ರ ಅಂತ ಕೇಳಕ್ಕೆ ಕರ್ತಿದ್ದೆ. ಏನು ಹೆಸರು ಅವ್ರದ್ದು? ಆದಿಶೇಷ್ ನಾರಾಯಣ ಅಂತ. ಏನಾಗಿತ್ತು? ಅದೇ ಪೊಲೀಸರು ಏನು ಅದೇ ನಿಮ್ಮ ತಮ್ಮನೇನ ಇವರು, ನೀವು ಗೊತ್ತವರು ಅಂತ ಕೇಳಿದ್ರು. ಹೌದು, ಯಾವ್ದು ನಮ್ಮ ತಮ್ಮ ಒಂದೇ DL ಅದು ನೋಡಿದ್ವಿ. ಬಟ್ಟೆ ಮಾತ್ರ ಅಂತ ಗೊತ್ತಿಲ್ಲ. ಏನೇನು ತೋರಿಸಿದ್ರು DL ಅಷ್ಟೇ ತೋರಿಸಿದ್ವಿ, ಇನ್ನೇನು ತೋರಿಸ್ಲೇ. ಬಟ್ಟೆ ತೋರಿಸಿದ್ರು, ಅಲ್ಲಿ ತೆಗ್ದಿದ್ದು ಬಟ್ಟೆ. ಬ್ಲ್ಯಾಕ್ ಪ್ಯಾಂಟು, ಬ್ಲೂ ಗಿರ್ಗಿರ್ ಶರ್ಟು. ಆದರೆ ಯಾವಾಗ ತಗೊಂಡಿದ್ದು ಅಂತ ಗೊತ್ತಿಲ್ವಲ್ಲ. ಬಟ್ಟೆ ಅದು DL, ಪರ್ಸು ಸಿಕ್ಕಿತ್ತು ಅಂತ ಹೇಳಿದ್ರು. ತೋರಿಸಿದ್ದು DL ಬಟ್ಟೆ ಅಷ್ಟು ತೋರಿಸಿದ್ರು. DL ನೋಡಿದ್ರಿ? ನೋಡಿದ್ವಿ. ಅದರಲ್ಲಿ ಫೋಟೋ ಇದ್ದಿದ್ದು ನಮ್ಮ ತಮ್ಮನೇ, ಹೆಸರೆಲ್ಲ ಅಡ್ರೆಸ್ ಎಲ್ಲ ಕರೆಕ್ಟ್ ಅವನೇ. ಯಾವಾಗ ನಿಮ್ಮ ತಮ್ಮ 2013 ಇಸ್ವಿ ಗಾಂಧಿ ಜಯಂತಿ ದಿವಸ ಅವನು ಬಂದು ಹೋಗಿದ್ದ ನಮ್ಮ ಮನೆಗೆ. ಈ ಮಾಮೂಲಿ ಕೆಲಸದಿಂದ ರಜಾ ಅಂತ ಫ್ರೆಂಡ್ಸ್ ಅವರೆಲ್ಲ ಬಂದು ಊಟ ಮಾಡಿಕೊಂಡು ಊರಿಗೋಗಿ ಅಡುಗೆ ಮಾಡಿಕೊಟ್ಟು ಕಳಿಸಿದೆ. ಊರಿಗೋಗಿ ಊಟ ಮಾಡಿಕೊಂಡು 4:30 ಸಂಜೆಲಿ ಬಂದು ಹೋದವ್ರು ಅಷ್ಟೇ. ಬಂದು ಹೋಗಿದ್ದಷ್ಟೇ. ಅವತ್ತೊಂದು ಹೋದವ್ರು ಇವತ್ತವರೆಗೂ ಇಲ್ಲ. ಏನು ಕೆಲಸ ಮಾಡ್ತಿದ್ರು ಅವರು? ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಿದ್ರು. ಅದೇ ಬೆಂಗಳೂರಲ್ಲಿ ಪಾರ್ಲಿಜಿ ಫ್ಯಾಕ್ಟ್ರಿ ಇತ್ತು, ಅದ್ರ ಎದುರುಗಡೆ ಶೇಖರ್ ಬಾರ್ ಅಂತ. ಬಂದು ಹೋಗ್ತಾ ಇದ್ದ. 6 ತಿಂಗಳು ಹಿಂಗೆ ಬೇಕು ಅಂದಾಗ ಬಂದು ಹೋಗ್ತಿದ್ದ. ಫೋನ್ ಮಾಡ್ತಿದ್ದ ಡೈಲಿ ಅಲ್ಲಿದ್ದಾಗ. ಬಂದು ಹೋಗ್ತಾ ಇದ್ದ. ಅವತ್ತು ಕೊನೆ